ಹಾಯ್ ಗೈಸ್, ಇವತ್ತು ನಾನು ಹೌ ಟು ಕ್ಯಾಲ್ಕುಲೇಟ್ ಎಸ್ ಜಿ ಪಿ ಎ ಆ್ಯಂಡ್ ಸಿ ಜಿ ಪಿ ಎನ ತೋರಿಸ್ಕೊಡ್ತೀನಿ. ಎಸ್ ಜಿ ಪಿ ಎ ಅಂದರೆ ಸೆಮ್ ವೈಸ್ ಕ್ಯಾಲ್ಕುಲೇಟ್ ಮಾಡೋದು. ಸಿ ಜಿ ಪಿ ಎ ಅಂದರೆ ಇದು ಆಲ್ ಸೆಮ್ನ ಆ್ಯಾವ್ರೇಜ್ ತೊಗೊಳ್ಳೋದು. ಇವಾಗ ನಾನು ಫಸ್ಟು ಮಾರ್ಕ್ಸಿನ ಕೊಡ್ತೀನಿ ಫಸ್ಟು, ಆಮೇಲೆ ಕ್ರೆಡಿಟ್ಸ್ ಅದು ಎಷ್ಟು ಇದೆ ಅಂತ ಕೊಡ್ತಿದ್ದೀನಿ. 40 to 45 ಅಂದರೆ 5 ಕ್ರೆಡಿಟ್ಸು, ಮತ್ತು 46 to 59 46 to 59 ಅಂದರೆ 6 ಕ್ರೆಡಿಟ್ಸು. ಅದಕ್ಕೆ ನೀವು ಅಷ್ಟು ತೆಗೆದಿದ್ರೆ ಕ್ರೆಡಿಟ್ ಸಿಗುತ್ತೆ. ಇದು ನಿಮ್ಮ ಬೇಸಿಸ್ ಮೇಲೆ ಆಗೋದು, ಪರ್ಫಾರ್ಮೆನ್ಸ್ ಮೇಲೆ. 60 to 69 7 ಕ್ರೆಡಿಟ್ಸು. 70 to 79 8 ಕ್ರೆಡಿಟ್ಸ್. 80 to 89 9 ಕ್ರೆಡಿಟ್ಸ್. 90 to 100 10 ಕ್ರೆಡಿಟ್ಸ್. ಇದು ನಿಮ್ಮ ಪರ್ಫಾರ್ಮೆನ್ಸ್ ಮೇಲೆ ಕ್ರೆಡಿಟ್ಸ್ನ ನೀವು ಹಾಕ್ಕೊಳ್ಬೇಕು. ಇವಾಗ ಇಲ್ಲಿ ಕ್ರೆಡಿಟ್ಸ್ ಬರುತ್ತಲ್ಲ, ಇದು ಸಬ್ಜೆಕ್ಟ್ ವೈಸು, ಸಿಲೆಬಸ್ ವೈಸ್ ಕೊಟ್ಟಿರ್ತಾರೆ. ಅದು ಯೂನಿವರ್ಸಿಟಿಯಿಂದನೇ ಬಂದಿರುತ್ತೆ. ಸಬ್ಜೆಕ್ಟ್ ನಾನಿವಾಗ 6 ಸಬ್ಜೆಕ್ಟ್ನ ಕನ್ಸಿಡರ್ ಮಾಡ್ತೀನಿ. 6 ಸಬ್ಜೆಕ್ಟು, 4 ಮೇನ್ ಸಬ್ಜೆಕ್ಟು, ಮತ್ತು ಯಾವುದು ಒಂದು ಲ್ಯಾಬ್ನ ಕನ್ಸಿಡರ್ ಮಾಡ್ತೀನಿ, ಒಂದು ಲ್ಯಾಂಗ್ವೇಜ್ನ ಕನ್ಸಿಡರ್ ಮಾಡ್ತೀನಿ. ಸೊ ಸಬ್ಜೆಕ್ಟ್ 1ಗೆ ನಾನು 4 ಕ್ರೆಡಿಟ್ಸ್ ಕೊಡ್ತೀನಿ. ಇದು ಯೂನಿವರ್ಸಿಟಿಯಿಂದನೇ ಕೊಟ್ಟಿರ್ತಾರೆ, ಇದನ್ನು ನೀವು ತೊಗೊಳ್ಬೇಕು. ಸಬ್ಜೆಕ್ಟ್ 1ಗೆ ನಾನು 4 ಕ್ರೆಡಿಟ್ಸ್ನ ತೊಗೊತೀನಿ. ಫೋರ್ ಕ್ರೆಡಿಟ್ಸು. ಸಬ್ಜೆಕ್ಟ್ 1ಗೆ 4 ಕ್ರೆಡಿಟ್ಸು, ಸಬ್ಜೆಕ್ಟ್ 2ಗೆ 3 ಕ್ರೆಡಿಟ್ಸು, ಸಬ್ಜೆಕ್ಟ್ 3ಗೆ 3 ಕ್ರೆಡಿಟ್ಸು, ಸಬ್ಜೆಕ್ಟ್ 4ಗೂ 3 ಕ್ರೆಡಿಟ್ಸು, ಸಬ್ಜೆಕ್ಟ್ 5ಗೆ ಲ್ಯಾಬಿಗೆ 2 ಕ್ರೆಡಿಟ್ಸ್ ತೊಗೊತೀನಿ, ಲ್ಯಾಂಗ್ವೇಜಿಗೆ 1 ಕ್ರೆಡಿಟ್ಸ್ ತೊಗೊತೀನಿ. ಇದು 10ನ ಮಲ್ಟಿಪ್ಲೈ ಮಾಡ್ತಿರೋದು. ಇದು ಪರ್ಫಾರ್ಮೆನ್ಸ್ 10 ಔಟ್ ಆಫ್ 10 ತೊಗೊಳ್ಳೋದು ನಾವು. 10 ಇದು 10 ನಿಮ್ಮ ಬೇಸಿಸ್ ಮೇಲೆ ಹಾಕೋದು. ಅಲ್ಲಿದೆಯಲ್ಲ ಮೇಲ್ಗಡೆ ಕೊಟ್ಟಿದ್ದೀನಿ 5 6 7 8 9 10 ಅಂತ. ಅದು ನೀವು ಎಷ್ಟು ಮಾರ್ಕ್ಸ್ ತೊಗೊಂಡಿರ್ತೀರ ಅದ್ರ ಮೇಲೆ ನಾನು ಹಾಕ್ತೀನಿ. ಆ ಥರ ಹಾಕ್ಕೊಳ್ಳೋದು ನೀವು. ಇವಾಗ ನಾನು 60 to 69 ಅಂದರೆ 7 ಅಂತ ಹಾಕ್ಕೊಳ್ಬೇಕು. ಅಲ್ಲಿ ಜಾಗದಲ್ಲಿ 4 into 10 ಇದೆಯಲ್ಲ, ಅದ್ರ ಜಾಗದಲ್ಲಿ 4 into 7 ಅಂತ ಹಾಕಬೇಕು. ಇದು ಟೋಟಲ್ನ ಇಟ್ಕೊಳ್ಬೇಕು, ಅಂದರೆ ಲಾಸ್ಟಿಗೆ ನಮಗೆ ಬೇಕಾಗತ್ತೆ 40 30 30 30 + 20 + 10. ಇದು ಟೋಟಲ್ ಎಷ್ಟಾಗಿದೆ ಅಂದರೆ 160 ಆಗಿದೆ. ಇದು ನಮಗೆ ಎಸ್ ಜಿ ಪಿ ಲಾಸ್ಟಿಗೆ ಕ್ಯಾಲ್ಕುಲೇಟ್ ಮಾಡಬೇಕಂದ್ರೆ ಬೇಕಾಗುತ್ತೆ. ಸೊ ಟೋಟಲ್ನ ಮಾಡಿಟ್ಕೊಳ್ಬೇಕು ಫಸ್ಟಾಗಿ. ಇವಾಗ ನಿಮ್ಮ ಪರ್ಫಾರ್ಮೆನ್ಸ್ ಎಷ್ಟು ತೆಗೆದಿದ್ದೀರಾ ಅಂದರೆ ಅದನ್ನು ಹಾಕ್ಕೊಳ್ಬೇಕು. ಇವಾಗ ಇದು ಯೂನಿವರ್ಸಿಟಿಯಿಂದ ಕೊಟ್ಟಿರ್ತಾರೆ ಅಷ್ಟದು. ಇವಾಗ ಒಪ್ಟೈನ್ ಮಾರ್ಕ್ಸ್ ಎಷ್ಟು ಒಪ್ಟೈನ್ ಮಾಡಿದ್ದೀರಾ. ಫಸ್ಟ್ ಸಬ್ಜೆಕ್ಟಲ್ಲಿ 93 ಅಂತ, ಸಬ್ಜೆಕ್ಟ್ ಸೆಕೆಂಡ್ನಲ್ಲಿ 82 ಅಂತ, ಸಬ್ಜೆಕ್ಟ್ ಥರ್ಡ್ನಲ್ಲಿ 64, ಸಬ್ಜೆಕ್ಟ್ ಫೋರ್ತ್ನಲ್ಲಿ ಎಷ್ಟಾದರೂ ತೊಗೊಳ್ಬೋದು. ನಿಮಗೆ ಎಷ್ಟು ಬೇಕಾದರೂ ನಿಮಗೆ ಅದ್ರ ಮಾರ್ಕ್ಸ್ ಕಾರ್ಡ್ ಇದೆಯಲ್ಲ, ಅಲ್ಲಿ ನೋಡಿ ನೀವು ಹಾಕ್ಕೊಳ್ಬೋದು. 58, ಸಬ್ಜೆಕ್ಟ್ 5 43. ನಾನು ಇದು ಯಾವ ಬೇಸಿಸ್ ಮೇಲೆ ಹಾಕ್ಕೊಂಡಿರೋದು ಅಂದರೆ ಎಲ್ಲ ಇದು ಕವರ್ ಆಗಬೇಕಂತ. ಅಲ್ಲಿ ಕೊಟ್ಟಿದ್ದೀನಲ್ಲ ಮೇಲ್ಗಡೆ 40 to 45, ಅದೆಲ್ಲ ಕವರ್ ಆಗಬೇಕಂತ ಆ ಥರ ಹಾಕ್ಕೊಂಡಿದ್ದೀನಿ ನಾನು, ಈಸಿ ಎಲ್ಲರಿಗೂ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ. ಇವಾಗ ನೆಕ್ಸ್ಟು 43 ಎಲ್ಲಿ ಬರ್ತಿದೆ 90 to 100 ಅಂದರೆ 10. ಈ ಸಬ್ಜೆಕ್ಟು ಕ್ರೆಡಿಟ್ಸ್ ಎಷ್ಟಿರೋದು, ಈ ಸಬ್ಜೆಕ್ಟ್ ಕ್ರೆಡಿಟ್ಸು 4 ಇದೆ. ಈ ಸಬ್ಜೆಕ್ಟ್ ಕ್ರೆಡಿಟ್ಸು 4 ಇದೆ. ಮತ್ತು ನೀವು ಒಪ್ಟೈನ್ ಮಾಡಿರೋದು ಕ್ರೆಡಿಟ್ಸ್ ಎಷ್ಟಂದರೆ ಈ ಸಬ್ಜೆಕ್ಟಲ್ಲಿ 90 to 100 ಮಧ್ಯದಲ್ಲಿ ಬಂದಿದೆ. ಸೊ 10 out of 10. ಸೊ 40 ಕ್ರೆಡಿಟ್ಸು. ಸೆಕೆಂಡ್ 82 ಎಲ್ಲಿದೆ ಅಂದರೆ 80 to 89 ಇದೆ. ಸೊ 9 ಕ್ರೆಡಿಟ್ಸ್ ನೀವು ಒಪ್ಟೈನ್ ಮಾಡಿದ್ದೀರಾ ಈ ಸಬ್ಜೆಕ್ಟಲ್ಲಿ. ಈ ಸಬ್ಜೆಕ್ಟಿನ ಕ್ರೆಡಿಟ್ ಎಷ್ಟಂದರೆ 3 into 9, 3 9s 27. ಸೊ ನೀವು 64 60 to 69 ಬರ್ತಿದೆ. 7 ನೀವು ಒಪ್ಟೈನ್ ಮಾಡಿರೋ 7. ಈ ಸಬ್ಜೆಕ್ಟ್ ಕ್ರೆಡಿಟ್ಸು 3 ಇದೆ. 3 into ನೀವು ಒಪ್ಟೈನ್ ಮಾಡಿರೋದು ಕ್ರೆಡಿಟ್ಸು 7 ಆಗಿರುತ್ತೆ. ಸೊ 7 = 21 ಆಗಿರುತ್ತೆ. 58 ಎಲ್ಲಿ ಬರುತ್ತೆ 46 to 59. ಸೊ 6 ಕ್ರೆಡಿಟ್ಸು ನೀವು ಪರ್ಫಾರ್ಮ್ ಮಾಡಿದರೆ ಇದರಲ್ಲಿ ತೆಗೆದಿದ್ದೀರಾ. ಮತ್ತು ಈ ಕ್ರೆಡಿಟ್ಸಿನ ಸಬ್ಜೆಕ್ಟು ಎಷ್ಟಂದರೆ ಎಷ್ಟಿದೆ ಈ ಸಬ್ಜೆಕ್ಟಿಗೆ ಕ್ರೆಡಿಟ್ಸ್ ಅಂದರೆ 3 ಇದೆ.
ಸೊ 6 ಇಂಟು 3 ಆರ್ 3 ಇಂಟು 6 ಎರಡು ಸೇಮೇ 18 ಆಗುತ್ತೆ. 43 ಎಲ್ಲಿ ಬಂದಿದೆ ಅಂದರೆ 40 to 45 5 ಇದೆ. ಸೊ ಈ ಸಬ್ಜೆಕ್ಟ್ ಇನ್ ಕ್ರೆಡಿಟ್ಸು ಇದು ಲ್ಯಾಬ್ ಇದು 2 ಕ್ರೆಡಿಟ್ಸ್ ಇದೆ ಇಂಟು 5 10 49 ಇದೆ. ಸೊ 46 to 59. ಸೊ ಇಲ್ಲಿ ನೀವು ಎಷ್ಟು ತಗೊಳ್ಬೋದ್ರೆ 6 ಪರ್ಫಾರ್ಮ್ ಮಾಡಿದರೆ ನೀವು ಈ ಸಬ್ಜೆಕ್ಟ್ ಇನ್ ಕ್ರೆಡಿಟ್ಸ್ ಬಂದಿದೆ. ಇದು ಲ್ಯಾಂಗ್ವೇಜು ನಾನು ತೊಗೊಂಡಿರೋದು ಅಲ್ಲಿ ಎಷ್ಟು ಕೊಟ್ಟಿರ್ತಾರೆ ಸಿಲೆಬಸಲ್ಲಿ ಆ ಥರ ನೀವು ತೊಗೊಳ್ಬೇಕು. 1 ಇಂಟು 6 ಇಸ್ ಈಕ್ವಲ್ ಟು 6 ಡಿವೈಡೆಡ್ ಬೈ ಟೋಟಲ್ ಮಾಡ್ಕೊಳ್ರಿ ಎಷ್ಟಿದೆ ಅಂತ ಕ್ರೆಡಿಟ್ಸು. ಆ್ಯಾವ್ರೇಜ್ ಮಾಡಬೇಡ್ರಿ, ಬರೀ ಟೋಟಲ್ ಮಾಡಿರಿ ಎಷ್ಟಿದೆ ಅಂತ. ಆಫ್ ಟೈಮ್ ಕ್ರೆಡಿಟ್ಸ್ ಎಷ್ಟಿದೆ ಅಂತ ಟೋಟಲ್ ಮಾಡಬೇಕು. 40 27 ಪ್ಲಸ್ 21 ಪ್ಲಸ್ 18 ಪ್ಲಸ್ 10 ಪ್ಲಸ್ 6 ಟೋಟಲ್ 122 ಆಗಿದೆ. ಸೊ ಇವಾಗ SGPA ಕ್ಯಾಲ್ಕುಲೇಟ್ ಮಾಡಿದ್ರೆ ಒಂದು ಶಾರ್ಟ್ ಫಾರ್ಮುಲಾ ಇದೆ. ಒಪ್ಟೈನ್ ಕ್ರೆಡಿಟ್ಸ್ ಡಿವೈಡೆಡ್ ಬೈ ಟೋಟಲ್ ಕ್ರೆಡಿಟ್ಸ್ ಇಂಟು 10. ಸೊ ಒಪ್ಟೈನ್ ಕ್ರೆಡಿಟ್ ಎಷ್ಟಿದೆ ಅಂದರೆ 122 ಇದೆ. ನೀವು ಒಪ್ಟೈನ್ ಮಾಡಿರೋದು 122. ಟೋಟಲ್ ಕ್ರೆಡಿಟ್ಸ್ ಎಷ್ಟಿದೆ ಅಂದರೆ 160 ಇದೆ. ಸೊ 160 ಇಂಟು 10 ಇವಾಗ ಎಷ್ಟಾಗಿದೆ ಅಂದರೆ 122 ಡಿವೈಡೆಡ್ ಬೈ 160 ಇಂಟು 10 ಮಾಡಿದಾಗ 7.625. ಸೊ ನಿಯರ್ ಬೈ 7.6 ಇದೆ. ಇದು SGPA ಕ್ಯಾಲ್ಕುಲೇಟ್ ಮಾಡೋದು. ಇವಾಗ CGPA ಕ್ಯಾಲ್ಕುಲೇಟ್ ಮಾಡೋದು ನೋಡೋಣ ಬನ್ನಿ. ಈ ಥರ SGPA ಕ್ಯಾಲ್ಕುಲೇಟ್ ಮಾಡಬೇಕು. ಇದು SGPA ಆನ್ ದ ಬೇಸಿಸ್ ಆಫ್ ಸೆಮ್ ಇರುತ್ತೆ. CGPA ಆ್ಯಾವ್ರೇಜ್ ಆಫ್ ಆಲ್ ಸೆಮ್ ಇರುತ್ತೆ. ಸೊ CGPA ನೋಡೋಣ. ನಾನು ಇವಾಗ 6 ಸೆಮ್ ತೊಗೊಳ್ತೀನಿ. ಒಂದೊಂದು ಡಿಗ್ರಿಯಲ್ಲಿ 8 ಸೆಮ್ ಇರುತ್ತೆ, ಒಂದೊಂದು ಡಿಗ್ರಿಯಲ್ಲಿ 6 ಇರುತ್ತೆ. ಸೊ ನಾನು 6 ಸೆಮ್ ತೊಗೊಳ್ತೀನಿ. ಸೆಮ್ 1ನಲ್ಲಿ 7.8 ತೊಗೊತಿದ್ದೀನಿ. ಸೆಮ್ 2ನಲ್ಲಿ 7.6, ಸೆಮ್ 3ನಲ್ಲಿ 9.2, ಸೆಮ್ 4ನಲ್ಲಿ 8.3, ಸೆಮ್ 5ನಲ್ಲಿ ನೀವೆಷ್ಟಾದರೂ ಎಷ್ಟು ನೀವು ತೆಗ್ದಿದ್ದೀರಾ ಅದನ್ನು ಡಿವೈಡೆಡ್ ಬೈ ಎಷ್ಟು ಸೆಮ್ಸ್ ಇದೆ ಮಾಡಿದರೆ ನಿಮ್ಗೆ CGPA ಸಿಗುತ್ತೆ. ಈಸಿ ಮೆಥಡಲ್ಲಿ ಹೇಳ್ಕೊಡ್ತಿದ್ದೀನಿ, ಯಾಕಂದರೆ ತುಂಬ ಜನ ಅರ್ಥ ಆಗೋಲ್ಲ. ಅದಕ್ಕೆ ಈ ಥರ ಮಾಡಿನೇ ಕ್ಯಾಲ್ಕುಲೇಟ್ ಮಾಡಿ ಹೇಳ್ಕೊಡ್ತಿದ್ದೀನಿ ಎಲ್ಲರಿಗೂ ಅರ್ಥ ಆಗಲಿ ಅಂತ. ಡೈರೆಕ್ಟಾಗಿ ಕ್ಯಾಲ್ಕುಲೇಟ್ ಮಾಡ್ಬೋದು ಯಾರಿಗೆ ಬರುತ್ತೆ ಆ ಥರ. ಇದು ಯಾರಿಗೆ ಅರ್ಥ ಆಗೋಲ್ಲ ಅವರಿಗೆ. ಸೊ CGPA ಕ್ಯಾಲ್ಕುಲೇಟ್ ಮಾಡೋದು ಎಲ್ಲ ಸೆಮ್ಮಿಂದು 6 ಸೆಮ್ ಇದ್ದರೆ ಪ್ಲಸ್ ಆ ಸೆಮ್ಮಿನ ಕ್ರೆಡಿಟ್ಸ್ ಮಾಡಬೇಕು. ಇವಾಗ 7.8 ಸೆಮ್ 1 ಪ್ಲಸ್ ಸೆಮ್ 2 ಪ್ಲಸ್ ಸೆಮ್ 3 ಪ್ಲಸ್ ಸೆಮ್ 6 ತನಕ ಮಾಡಬೇಕು. ಡಿವೈಡೆಡ್ ಬೈ ಟೋಟಲ್ ಸೆಮ್ ಎಷ್ಟಿದೆ ಅಷ್ಟು ಇಸ್ ಈಕ್ವಲ್ ಟು ಇವಾಗ ಸೆಮಿನ್ ಒಂದು ಕ್ರೆಡಿಟ್ಸ್ ಎಷ್ಟಿದೆ 7.8 ಪ್ಲಸ್ 7.6 ಪ್ಲಸ್ ಮಾಡಿ ಲಾಸ್ಟ್ ಪ್ಲಸ್ 8.6 ಇದೆ. ಸೊ 6 ಸೆಮ್ ಇದೆ. ಡಿವೈಡೆಡ್ ಬೈ ಟೋಟಲ್ ಮಾಡಿ ಡಿವೈಡೆಡ್ ಬೈ 6 ಮಾಡಿ ಎಷ್ಟಾಗುತ್ತೆ ಅಂದರೆ 50 ಪಾಯಿಂಟ್ ಸಮಥಿಂಗ್ ಆಗುತ್ತೆ. $50.2 ಆಗಿದೆ. ಸೊ 50.2 ಡಿವೈಡೆಡ್ ಬೈ 6 ಮಾಡಿದರೆ ನಿಮ್ಮ CGPA ನಿಮಗೆ ಸಿಗುತ್ತೆ. ಇಷ್ಟೇ. ಇದು ಸೆಮ್ ಆ್ಯಾವ್ರೇಜ್ ಮಾಡೋದು. ಇದು ಎಲ್ಲ ಸೆಮ್ನ ಸೇರಿ ಎಷ್ಟು ಸೆಮ್ಸ್ ಇದೆ ಡಿವೈಡೆಡ್ ಬೈ ಮಾಡಿದರೆ ಸಾಕು. 6 ಅಂದರೆ ಸೆಮ್ 6 ಸೆಮ್ ಇದೆ 6, 8 ಇದ್ದರೆ 8 ಅಂತ ಮಾಡಬೇಕು. ಟೋಟಲ್ ಮಾಡಿ ಡಿವೈಡೆಡ್ ಬೈ 6 ಮಾಡಿದರೆ ಸಾಕು. ಇದು CGPA 8.36 ಇದು CGPA. ಇಷ್ಟೇ ಗೈಸ್, ಇದರಲ್ಲಿ ಏನೂ ಇಲ್ಲ. CGPA ಆ್ಯಂಡ್ SGPA ಎಲ್ಲದೂ ಸೇಮ್. CGPA ಮಾತ್ರ ಇದು ಆ್ಯಾವ್ರೇಜ್ ಆ್ಯಾವ್ರೇಜ್ ಇದೆಯಲ್ಲ ಆಲ್ ಸೆಮ್ಮಿಂದು ಕ್ಯಾಲ್ಕುಲೇಟ್ ಮಾಡೋಕ್ಕೆ CGPA ಯೂಸ್ ಮಾಡ್ತೀವಿ. SGPA ಅಂದರೆ ಸೆಮ್ ವೈಸ್. ಇವಾಗ ಫಸ್ಟ್ ಸೆಮ್ಮಲ್ಲಿದ್ದರೆ ಫಸ್ಟ್ ಸೆಮ್ನ ಮಾರ್ಕ್ಸ್ ಎಲ್ಲ ಕ್ಯಾಲ್ಕುಲೇಟ್ ಮಾಡಿ SGPA ಯಾರಾದರೂ ಕೇಳಿದರೆ ಎಷ್ಟು SGPA ಅಂದರೆ ಫಸ್ಟ್ ಸೆಮ್ಮಿನ ನಿಮ್ಗೆ ಎಷ್ಟಿದೆ ಇಂಡಿವಿಜುವಲ್ ಸೆಮ್ ಇದೆಯಲ್ಲ ಅದ್ರ